ನೀವೇ ಹೇಳಿ. ವಿನ್ಯಾಸ್ ನೀವ್ ಹಿಂಗಿಡ್ತೀರಾ ಅಲ್ವಾ, ನಿಮಗ್ ಗೊತ್ತಾಗ್ಬೇಕು ಎಲ್ಲಿ ಇಡ್ತಾ ಇದ್ದೀರ. ಅದೇ ಸ್ಟೆಪ್ ಬೈ ಸ್ಟೆಪ್ ಮಾಡ. ಫಸ್ಟ್ ಹಿಂಗ್ ಬನ್ನಿ, ನೋಡ್ಕೊಳ್ಳಿ ಆಯ್ತಾ. ಎಲ್ಲರೂ ಮಾಡಿದರೆ ಮನೆಗೆ ಹೋಗ್ಬಿಡಲ್ಲ ನಾನು. ಎಲ್ಲರೂ ಒಂದ್ಸತಿ ಆದ್ರೂ ಮಾಡ್ಬೇಕು, ಯಾಕಂದ್ರೆ ಎಲ್ಲರಿಗೂ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಮಾಡಕ್ಕಂತೂ ಆಗುತ್ತಲ್ವಾ. ಫುಲ್ ಇಷ್ಟೊಂದು ಹಿಂದಕ್ಕೆ ಹೋಗ್ಬಿಡಿ, ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ. ಫಸ್ಟ್ ಇಷ್ಟು ಮಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಚೇರ್ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೋಬೇಡಿ. ಒಂದೇ ಕಾಲು ಅಲ್ಲ, ಅದಲ್ಲೇ ಇರಲಿ. ಫಸ್ಟು ಇದನ್ನ ಹಿಂಗಿಡಿ, ಆಮೇಲೆ ಇದಿಟ್ಟಿದ ತಕ್ಷಣ ಅದು ಬರುತ್ತೆ, ಇದನ್ನು ಇಡಿ, ಹಂಗೆ ಹೋಲ್ಡ್ ಮಾಡಿ. ಇಲ್ಲಿ ಭಾರ ಹಾಕ್ಬೇಕು ನೀವು, ಇಲ್ಲಾಂದ್ರೆ ಚೇರ್ ಎಗ್ರೋಗುತ್ತೆ. ಆಮೇಲೆ ಇದನ್ನ ತಳ್ಬೇಕು. ಅಲ್ಲಿರಿ. ಇವಾಗ ಇಷ್ಟ ಆದ್ಮೇಲೆ ತಲೆ ಎತ್ತಬೇಕು. ಇವತ್ತು ಇವ್ರಿಗೆ ಒಂದ್ ಸ್ಟೆಪ್ ಮಾಡಿಸ್ತೀನಿ ಮುಂದಕ್ಕೆ. ಇದ್ ಬಿಡಿ, ಕಾಲ್ ಬಿಡಿ. ಇದು ಹಿಂಗ್ ಅಲ್ಲಿ ಇದು ಹಿಂಗ್ ಹೋಗ್ಬೇಕು, ತಲೆ ಟಚ್ ಆಗ್ಬೇಕು. ಹಾ, ಇವಾಗ ವೃಶ್ಚಿಕಾಸನ ಹೆಂಗ್ ಮಾಡ್ತೀರಾ? ಎಲ್ಲಾರು 3 ಜನ ಅಲ್ಲ, ಎಲ್ಲಾರು ಒಂದ್ಸತಿ ಮಾಡ್ಬೇಕು. ನಾನು ನೋಡ್ತೀನಿ ಇವಾಗ. ಆಮೇಲೆ ತಡೀರಿ, ಇನ್ನೊಂದು ಜ್ಞಾಪನ ಇಟ್ಕೊಳ್ಳಿ. ನೀವ್ ಹಿಂಗೆ ಕೈ ಎತ್ತಬೇಕಾರೆ ನಿಮ್ ಕೈ ಎಷ್ಟ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟ್ ಗ್ಯಾಪ್ ಇರಬೇಕು ಗೋಡೆಯಿಂದ. ಇದು ನಿಮ್ಗೂ ಹೇಳಿದ್ ಮರ್ತೋಗುತ್ತೆ. ನಿಮ್ ಎಲ್ಬೋ ಡಿಸ್ಟೆನ್ಸ್ ಇರಬೇಕು ಆಯ್ತಾ, ಅದ್ ಸಖತ್ ಮುಖ್ಯ. ಎಲ್ಬೋ ಡಿಸ್ಟೆನ್ಸ್ ಅಲ್ಲಿ ನಿಮ್ ಪಾಮ್ಸ್ ಇರ್ಬೇಕು, ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ಸೈಜಲ್ಲಿ ಇರ್ತೀರಾ ಅಲ್ಲ. ನೀವೇ ಮಾಡಕ್ಕಾಗಲ್ಲ. ಹೋಗಿ 3 ಜನ ನಿಂತ್ಕೊಳ್ಳಿ. ಇಲ್ಲ ಫಸ್ಟ್ ಮಾಡಿ ಆಮೇಲೆ ನೋಡೋದು. ಕತ್ತತಿ ವಿನ್ಯಾಸ್ ತಲೆ. ಹಾ, ಹಂಗೇರಿ. ಇವಾಗ ಒಂದ್ ಕಾಲು ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಅಲ್ಲಿರಿ. ಒಂದ್ ಕಾಲ್ ನೀವೇ ಯೋಚನೆ ಮಾಡಿ, ಯಾವ ವರ್ಷದಲ್ಲಿ ಮಾಡ್ತೀರಾ ಇದನ್ನ. ಆ ಕಾಲು ತೆಳ್ಬೇಕು ಒಳಗಿಂದ.